ಕರ್ನಾಟಕದಿಂದ ಸರಕು ಸಾಗಾಟದ ಹಾಗೂ ತರಕಾರಿ ಹಣ್ಣು ಹಂಪಲುಗಳನ್ನು ಸಾಗಾಟ ಮಾಡುವ ವಾಹನಗಳಲ್ಲಿ ವ್ಯಾಪಕವಾಗಿ ಕೇರಳಕ್ಕೆ ಮಾದಕ ಅಮಲು ಪದಾರ್ಥಗಳು ಹರಿದು ಬರುತ್ತಿರುವುದಾಗಿ ಪೊಲೀಸರಿಗೆ ಲಭಿಸಿದ ರಹಸ್ಯ ಮಾಹಿತಿಯಂತೆ ಇದನ್ನು ಪತ್ತೆ ಹಚ್ಚಲು ವಿಶೇಷ ತರಬೇತಿ ಪಡೆದ ನಾರ್ಕೋಟಿಕ್ ಶ್ವಾನವಾದ ಕ್ರಿಸ್ಟಿನ್ ಎಂಬ ಹೆಸರಿನ ಶ್ವಾನದಿಂದ ಗಡಿ ಪ್ರದೇಶವಾದ ತಲಪಾಡಿಯಲ್ಲಿ ವಾಹನಗಳ ತಪಾಸಣೆ ನಡೆಸಲಾಯಿತು. ಕೊರೋನಾ ಲಾಕ್ಡೌನ್ ಸಂದರ್ಭಗಳಲ್ಲೂ ಕೇರಳಕ್ಕೆ ವ್ಯಾಪಕವಾಗಿ ಗಾಂಜಾ ಸೇರಿದಂತೆ ಇತರ ಮಾದಕ ಅಮಲು ಪದಾರ್ಥಗಳು ಹರಿದು ಬಂದಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದರು. ಮುಂದಿನ ದಿನಗಳಲ್ಲಿ ಅಮಲು ಪದಾರ್ಥಗಳನ್ನು ಪತ್ತೆ ಹಚ್ಚಲು ಇಂತಹ ಶ್ವಾನಗಳನ್ನು ಬಳಸುವುದಾಗಿಯೂ ಅವರು ಹೇಳಿದರು. മയക്കുമരുന്ന് കടത്തുന്നുണ്ട്, അതുപോലെ ലിക്വിഡ് കടത്തുന്നുണ്ടെന്നുള്ള ഒരു ഇൻഫർമേഷൻ ഉണ്ട്. അപ്പോൾ അതോടൊപ്പം തന്നെ ഈ ഗുഡ്സ് വെഹിക്കിൾസ് അൺഓതറൈസ്ഡ് ആൾക്കാർ വരുന്നുണ്ടെന്നുള്ള ഇൻഫർമേഷൻ ഉണ്ട്. ഈ രണ്ട് കാര്യങ്ങളും കൂടെ പരിശോധിക്കാൻ വേണ്ടിയിട്ടാണ് ഞങ്ങൾ ഇന്ന് ഒരു വാഹന പരിശോധന കർശനമാക്കിയിരിക്കുന്നത്. നമ്മുടെ ഈ ഡോഗ് NDPS ആക്ടിനകത്ത് സ്പെഷ്യൽ ട്രെയിനിങ് കിട്ടിയിട്ടുള്ള ഡോഗാണ്. അപ്പോൾ അതിനെ ഉപയോഗിച്ച് അടുത്ത ദിവസങ്ങളിൽ വാഹന പരിശോധന കർശനമായിട്ട് നടത്താനും ലഹരി വസ്തുക്കളുടെ കടത്ത് തടയാനുമാണ് ഞങ്ങളുടെ ഉദ്ദേശം. അത് വരും ദിവസങ്ങളിൽ കർശനമായിട്ട് തുടരും. നമ്മുടെ ജില്ലയിൽ കർണാടകയിൽ നിന്ന് ധാരാളം ಲಾಕ್ಡೌನ್ ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳಲ್ಲಿಯೂ ಮಾದಕ ವಸ್ತುಗಳ ಸಾಗಾಟ ನಡೆದಿತ್ತು. ಗಡಿ ಪ್ರದೇಶದ ಒಳ ರಸ್ತೆಗಳಲ್ಲೂ ವ್ಯಾಪಕವಾಗಿ ಗಾಂಜಾ ಸಾಗಾಟವಾಗುತ್ತಿದೆ ಎಂಬ ಮಾಹಿತಿ ಇದೆ. ಗಾಂಜಾ ಸಾಗಾಟಕ್ಕೆ ಕಡಿವಾಣ ಹಾಕಲು ಪೊಲೀಸರು ಒಂದು ಸೂತ್ರವನ್ನ ಕಂಡುಕೊಳ್ಳುವಾಗ ಗಾಂಜಾ ಸಾಗಾಟಗಾರರು ಅದನ್ನು ಮೀರಿ ಇನ್ನೊಂದು ಮಾರ್ಗವನ್ನ ಕಂಡುಕೊಳ್ಳುವುದು ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ.